ನಮ್ಮ ಸಾಹಿತ್ಯ ಸಂಘಕ್ಕೆ ಎಲ್ಲರೂ 50-60 ಮೇಲಿನವರೇ ಜಾಸ್ತಿ ಜನ ಇದ್ದಾರೆ. ಸಂಗೀತಕ್ಕೂ ಅಷ್ಟೇ. ಮತ್ತೆ ಬೇರೆ ಅವ್ರ ಮಕ್ಕಳು ಬರ್ಬೇಕಾದ್ರೆ ದೊಡ್ಡವರಾಗಿಯೇ ಬರ್ಬೇಕು ಅಂತ ಕಾಣ್ತದೆ. 40 ಕಾಯ್ಬೇಕಾಗ್ತದೆ. ಭೈರಪ್ಪನವರ ಎಲ್ಲ ಕಾದಂಬರಿಯನ್ನು 2 ಸಲ 3 ಸಲ ಓದಿದ್ದೇನೆ. ಇವತ್ತಿಗೂ ಓದಬೇಕು ಅಂತ ಹೇಳಿ ಆಸೆ ಇದೆ. ಅದು ಓದಿದ್ರಿಂದ ಪ್ರತಿ ಸಲ ಹೊಸ ಹೊಸ ಅರ್ಥ ಬರ್ತದೆ ಮನಸ್ಸಿನಲ್ಲಿ. ಒಂದು 6 ತಿಂಗಳ ಹಿಂದೆ ನಾಯಿನರಳು 5ನೇ ಸಲ ಏನೋ ಓದಿದೆ. ದೂರ ಇದ್ದವರು ಹತ್ತಿರ ಬಂದು ಕೊನೆಯ ಒಂದು ಪೇಜ್ ಇದೆ, ದೂರ ಸರಿದು ಕಾದಂಬರಿಯಲ್ಲಿ ಕೊನೆಯ ಪೇಜ್ ಇದೆ, ತದನಂತರ ಅಂತೇಳಿ. ಎಲ್ಲರೂ ಹೇಗೆ ದೂರ ಹೋಗ್ತಾರೆ ಅಂತೇಳಿ. ಯಾರಿಗೂ ಒಬ್ಬರ ಒಟ್ಟಿಗೆ ಒಬ್ರಿಗೆ ಮದುವೆ ಆಗೋದಿಲ್ಲ. 4 ಜನ ಲವ್ ಮಾಡ್ತಾರೆ. 4 ಜನರಿಗೆ ಈ ಭಿನ್ನಾಭಿಪ್ರಾಯ ಯಾವುದು, ಒಬ್ಬ ಕಮ್ಯುನಿಸ್ಟ್ ಆದ್ರೆ ಎಡಪಂಥ ಆದ್ರೆ ಒಬ್ಬ ಬಲಪಂಥ, ಹೀಗೆ ಇದ್ದು ಅವರವರೊಟ್ಟಿಗೆ. ಆದ್ರೆ ಯಾರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಇಲ್ಲ. ಹೊಸ ತಲೆಮಾರು ಈ ತರದ ಕಾರ್ಯಕ್ರಮಕ್ಕೆ ಎಷ್ಟು ಸ್ಪಂದಿಸ್ತಾ ಇದೆ? ನಾವು ಶಾಲೆಗೆ ಹೋಗಿ ಕೆಲವು ಕಡೆಯಲ್ಲಿ ಕನ್ನಡ ಡಿಂಡಿಮ ಅಂತ ಹೇಳ್ಕೊಂಡು ಕಾರ್ಯಕ್ರಮ ಮಾಡಿದ್ದೇವೆ, ಎಲ್ಲ ಶಾಲೆಗಳಿಗೆ ಹೋಗಿ. ಆದರೆ ಮಕ್ಕಳಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಕಮ್ಮಿ ಆಗಿದೆ. ಈ ಮೊಬೈಲ್ ಬಂದ ಮೇಲೆ ಮಕ್ಕಳಿಗೆ ಸಾಹಿತ್ಯದ ನೀವು ನೋಡಿದರೆ ನಮ್ಮ ಸಾಹಿತ್ಯ ಸಂಘಕ್ಕೆ ಎಲ್ಲರೂ 50-60 ಮೇಲಿನವರೇ ಜಾಸ್ತಿ ಜನ ಇದ್ದಾರೆ. ಸಂಗೀತಕ್ಕೂ ಅಷ್ಟೇ. ಮತ್ತೆ ಬೇರೆ ಅವ್ರ ಮಕ್ಕಳು ಬರ್ಬೇಕಾದ್ರೆ ದೊಡ್ಡವರಾಗಿಯೇ ಬರ್ಬೇಕು ಅಂತ ಕಾಣ್ತದೆ. 40 ಕಾಯ್ಬೇಕಾಗ್ತದೆ. ನಿಮ್ಮ ಸಾಹಿತ್ಯದ ಓದು ಅಂತಂದ್ರಲ್ಲ, ನಿಮ್ಮ ಸಾಹಿತ್ಯದ ಓದು ಮತ್ತು ಅದರ ಹರಹು, ಅದರ ಪ್ರೀತಿ, ಮತ್ತೆ ಆ ಮೂಲಕ ನಿಮಗೆ ದಕ್ಕಿದ ಕೆಲವು ಭೈರಪ್ಪನಂತವರ ಒಡನಾಟ, ಇದ್ರ ಬಗ್ಗೆ ಸ್ವಲ್ಪ. ಅದು ಭೈರಪ್ಪನವರ ನೀವು ಮಾತು ಹೇಳಿದ ಕೂಡಲೇ ನನಗೆ ಒಂದ್ಸಲ ಇದಾಗುತ್ತೆ ಸರ್. ಭೈರಪ್ಪನವರೊಟ್ಟಿಗೆ ನಾನು ನಮ್ಮ ಮನೇಲಿ 4 ದಿವಸ ಇದ್ರು. 4 ದಿವಸ ಇದ್ರು. ಅವರು ಒಂದು ಕೇಳುವ ಶಕ್ತಿ, ನಾನು ಅವರು ಹೇಳುವಂಥದ್ದು, ಅವರು ಭಾಷಣ ಮಾಡೋದಕ್ಕಿಂತ ನಾನು ಹೇಳುವಂಥದ್ದನ್ನು ಕೇಳಲಿಕ್ಕೆ ಆ ಇಂಟ್ರೆಸ್ಟು ಅವ್ರಿಗೆ ಗೊತ್ತಿಲ್ವಾ ಅನ್ನುವಷ್ಟು ಕೂತ್ಕೊಂಡು ಕೇಳುವಂಥದ್ದು. ನಮ್ಮ ಮನೇಲಿದ್ದರು. ನಮ್ಮ ಮನೇಲಿ ಊಟ, ಕಾಫಿ, ರಾತ್ರಿ ಊಟ, ಮಲಗುದು ಅದೆಲ್ಲ 4 ದಿವಸ ಇದ್ದರು. ನಾನು ಅವ್ರಿಗೆ ಹೇಳಿದೆ, ಮುಂದೆ ಒಂದು ಕಾದಂಬರಿಗೆ ಬನ್ನಿ ಸರ್ ಅಂತ ಹೇಳ್ಕೊಂಡು, ನಮ್ಮ ಮನೆಯಲ್ಲಿ ಇದು ಮಾಡುವ ಅಂತೇಳಿ ನಗಾಡಿದ್ರು. ಅವರೊಟ್ಟಿಗೆ ಒಡನಾಟ ತುಂಬ ಚೆನ್ನಾಗಿತ್ತು. ಅನೇಕ ಸಾಹಿತಿಗಳು ನಮ್ಮ ರಾಜ್ಯದಲ್ಲಿ ಇರುವಂಥ ಎಲ್ಲ ಸಾಹಿತಿಗಳೊಟ್ಟಿಗೆ ಇಲ್ಲಿ ಯಾರ್ಯಾರು ಬಂದಿದ್ದಾರೆ, ನಾವು ರಾಜ್ಯ ಮಟ್ಟದಲ್ಲಿ ಎಲ್ಲ ಸಾಹಿತಿಗಳನ್ನು ಇಲ್ಲಿ ಕಾರ್ಕಳಕ್ಕೆ ಪರಿಚಯಿಸಿದ್ದೇವೆ. ಕಾರ್ಕಳಕ್ಕೆ ಬಂದಿದ್ದಾರೆ. ಸಾಹಿತ್ಯ ಸಮ್ಮೇಳನ ಇರ್ಬೋದು ಅಥವಾ ಸಾಹಿತ್ಯ ಸಂಘದ ಕಾರ್ಯಕ್ರಮ ಇರ್ಬೋದು, ಎಲ್ಲ ಸಾಹಿತಿಗಳನ್ನು ನಾವು ಕರೆಸಿದ್ದೇವೆ. ಭೈರಪ್ಪನವರ ಎಲ್ಲ ಕಾದಂಬರಿಯನ್ನು 2 ಸಲ 3 ಸಲ ಓದಿದ್ದೇನೆ. ಇವತ್ತಿಗೂ ಓದಬೇಕು ಅಂತ ಹೇಳಿ ಆಸೆ ಇದೆ. ಅದು ಓದಿದ್ರಿಂದ ಪ್ರತಿ ಸಲ ಹೊಸ ಹೊಸ ಅರ್ಥ ಬರ್ತದೆ ಮನಸ್ಸಿನಲ್ಲಿ. ಒಂದು 6 ತಿಂಗಳ ಹಿಂದೆ ನಾಯಿನರಳು 5ನೇ ಸಲ ಏನೋ ಓದಿದೆ. ಆ 5ನೇ ಸಲ ಓದೋವಾಗಲೂ ಕಾಣುವಂಥದ್ದು, ಅವರು ಬೆಟ್ಟದ ಮೇಲೆ ಅವನು ಹೋಗ್ಬೇಕಾದ್ರೆ ಎಡಗಡೆಯಲ್ಲಿ ಚಪ್ಪಲಿ ಇಟ್ಟ. ಅವನು ಸಾಧಾರಣ ಆ ಕಾದಂಬರಿಯಲ್ಲಿ 100 ಸಲ ಬೆಟ್ಟ ಹತ್ತಾನೆ. ಪ್ರತಿ ಸಾರಿ ಎಡಗಡೆಯಲ್ಲಿ ಚಪ್ಪಲಿ ಇಟ್ಟು ಅದೊಂದು ಓದಲಿಕ್ಕೆ ಖುಷಿ ಆಗೋದು. ಮತ್ತೆ ಎಲ್ಲ ಸಾಹಿತಿಗಳೊಟ್ಟಿಗೆ ಒಡನಾಟ. ನಾನೊಂದು 2000 ಪುಸ್ತಕ ಇದೆ ನನ್ನ ಮನೆಯಲ್ಲಿ, ಎಲ್ಲ ಓದಿದ್ದೇನೆ. ಹೆಚ್ಚಿನ ಕಾದಂಬರಿಗಳನ್ನು ನಾನು ಓದಿದ್ದೇನೆ. ಪುಸ್ತಕ ಓದುವ ಹವ್ಯಾಸ ನಿರಂತರವಾಗಿ. ನಿಮ್ಮ ನೆಚ್ಚಿನ ಕಾದಂಬರಿ ಯಾವುದು? ಭೈರಪ್ಪನವರ ಎಲ್ಲ ಕಾದಂಬರಿಗಳು ನನಗೆ ತುಂಬ ಇಷ್ಟ. ಆದರೆ ಇದೆಲ್ಲಕ್ಕಿಂತ ಜಾಸ್ತಿ ತುಂಬ ಒಂದು 7-8 ಸಲ ಓದಿದ ಕಾದಂಬರಿ ಯಾವುದು ಕೇಳಿದರೆ ಅದು ಯಯಾತಿ. ಮರಾಠಿಯ ಜ್ಞಾನಪೀಠ ಪ್ರಶಸ್ತಿ ಖಾಂಡೇಕರ್ ಬರೆದಿದ್ದು, ಕನ್ನಡಕ್ಕೆ ಇನಾಮದಾರು ಅನುವಾದ ಮಾಡಿದ್ದು. ಆ ಕಾದಂಬರಿ ಮಾತ್ರ ನನಗೆ
ತುಂಬ ಮನಸ್ಸಿಗೆ ಖುಷಿ ಕೊಟ್ಟಂಥ ಕಾದಂಬರಿ. ನಾನು ತುಂಬ ಖುಷಿ ಪಟ್ಟಂಥ ಕಾದಂಬರಿ. ಇವತ್ತಿಗೂ ಓದ್ಬೇಕಂತೇಳಿ ನಾನು ಯಾರಿಗಾದರೂ ನೀವು ಕಾದಂಬರಿ ಓದಬೇಕು ಅಂತ ಹೇಳಿದ್ರೆ, ಒಂದು ಲವ್ ಸ್ಟೋರಿ ನಿಮ್ಗೆ ಬೇಕು ಅಂತ ಹೇಳಿದರೆ ಏತಿ ಓದು ಮಾರೆ ಅಂತ ಹೇಳೋದು, ಇಲ್ಲದೇ ಇದ್ರೆ ದೂರ ಸರಿದರು ಓದು ಅಂತ ಹೇಳುವಂಥ. ಆ ದೂರ ಸರಿದ್ರಲ್ಲಿ ಆ ಪ್ರಾರಂಭದಿಂದ ದೂರ ಇದ್ದವರು ಹತ್ತಿರ ಬಂದು ಕೊನೆಯ ಒಂದು ಪೇಜ್ ಇದೆ ತದನಂತರ ಅಂತೇಳಿ. ದೂರ ಸರಿದು ಕಾದಂಬರಿಯಲ್ಲಿ ಕೊನೆಯ ಪೇಜ್ ಇದೆ ತದನಂತರ ಅಂತೇಳಿ. ಎಲ್ಲರೂ ಹೇಗೆ ದೂರ ಹೋಗ್ತಾರೆ ಅಂತೇಳಿ. ಯಾರಿಗೂ ಒಬ್ಬರು ಒಟ್ಟಿಗೆ ಒಬ್ರಿಗೆ ಮದುವೆ ಆಗೋದಿಲ್ಲ. 4 ಜನ ಲವ್ ಮಾಡ್ತಾರೆ. 4 ಜನರಿಗೆ ಈ ಭಿನ್ನಾಭಿಪ್ರಾಯ. ಯಾವುದು, ಒಬ್ಬ ಕಮ್ಯುನಿಸ್ಟ್ ಆದರೆ, ಎಡಪಂಥ ಆದರೆ ಒಬ್ಬ ಬಲಪಂಥ, ಹೀಗೆ ಇದ್ದು ಅವರವರೊಟ್ಟಿಗೆ. ಆದರೆ ಯಾರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಇಲ್ಲ. ಹಾಗೆ ಒಟ್ಟು ದೂರ ಸರಿತಾರೆ. ಆ ದೂರ ನಿಮ್ಗೆ ಲವ್ ಸ್ಟೋರಿ ಓದ್ಬೇಕಂತ ಹೇಳಿದ್ರೆ ಭೈರಪ್ಪನವರ ದೂರ ಸರಿದರು ಕಾದಂಬರಿ ಓದಿ ಅಂತ ಹೇಳ್ತಾರೆ. ಅಥವಾ ನಿಮ್ಗೆ ಒಂದು ಹೊಸ ತಲೆಮಾರಿಗೆ ಹೊಸ ರೀತಿ ಏನಾದ್ರು ಮಹಾಭಾರತ ಗೊತ್ತಾಗ್ಬೇಕಾದ್ರೆ ಪರ್ವವನ್ನ ಓದಿ ಅಂತೇಳಿ ನಾನು ಹೇಳುವಂಥದ್ದು. ನಾನು ಸಹ ಪರ್ವ ಈಗಲೂ ಆವಾಗವಾಗ ಓದ್ಲಿಕ್ಕಿದೆ. ಮತ್ತೆ ಅಲ್ಲಿ ಕ್ವಶನ್ ಬರೋದಿಲ್ಲ, ನಿಮ್ಗೆ ಉತ್ತರ ಸಿಗ್ತದೆ. ಕಿವಿಯಲ್ಲಿ ಹುಟ್ಟಿದ್ನ, ಹೇಗೆ ಹುಟ್ಟಿದ್ದ, ಭೈರಪ್ಪನವರದು ನಿಯೋಗ ಪದ್ಧತಿ ಇರ್ಬೋದು, ಕುಂತಿಗೆ ಕರ್ಣ ಹುಟ್ಟಿದ್ದು ಹೇಗೆ ಅನ್ನುವಂಥದ್ದನ್ನು ಒಂದು ಅವರ ವಿಶ್ಲೇಷಣೆಗೆ. ಮತ್ತು ಅದಕ್ಕೆ ಕ್ಷೇತ್ರಾಧ್ಯಯನವೂ ಇದೆ. ಅಂಥದ್ದನ್ನ ಅವರು ಇದು ಮಾಡಿದ್ದಾರೆ. ಅದು ಶ್ರೇಷ್ಠ ಕಾದಂಬರಿಗಳಲ್ಲಿ ಒಂದಾಗ್ತದೆ ಪರ್ವ. ನಾನು ತುಂಬ ಖುಷಿಪಟ್ಟ. ಭೈರಪ್ಪನವರ ಎಲ್ಲ ಕಾದಂಬರಿಗಳನ್ನು ನಾನು ಓದಿದ್ದೇನೆ. ಆ ವಂಶವಕ್ಷ ಎಲ್ಲ ನೀವು ಓದಿದ್ರೆ ಏನು ಸರ್, ನಿಮಗೆ 7-8 ದಿವಸ ಆ ಗುಂಗಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಪರಿಣಾಮ ಬೀರ್ತದೆ ವಂಶವೃಕ್ಷ. ಅಂಥ ಕಾದಂಬರಿಗಳಲ್ಲಿ ಒಂದು ಭಾರಿ ದಾಟು ಧರ್ಮಶ್ರೀ. ಆ ಧರ್ಮದ ಬಗ್ಗೆ ನಿಮ್ಮ ಜಿಜ್ಞಾಸೆ ಏನು, ಕ್ರಿಶ್ಚಿಯನ್ನು ನಾವು ಈ ಧರ್ಮವನ್ನು ಮೀರಿ ನಾವು ಬೆಳಿಬೇಕು ಅಂಥೇಳಿ ಹೊರಟಂಥ ಆನಂದ್ ಇರ್ಬೋದು. ಅವನು ಕ್ರಿಶ್ಚಿಯನ್ ಒಟ್ಟಿಗೆ ಹತ್ರ ಆಗಿ ನಂತರ ಹೇಗೆ ಬದಲಾವಣೆ ಆದ, ನಮ್ಮ ಧರ್ಮ ಹೇಗೆ ಶ್ರೇಷ್ಠ. ಧರ್ಮಶ್ರೀ ನಮ್ದ ವಂಶದ ಬಗ್ಗೆ ಏನಾದರೂ ಗೊತ್ತಾಗಬೇಕು ಅಂತ ಹೇಳಿದ್ರೆ ಆ ವಂಶವೃಕ್ಷ. ಇದು ತುಂಬ ಭೈರಪ್ಪನವರ ಕಾದಂಬರಿಗಳು ನನಗೆ ಮನಸ್ಸಿಗೆ ತುಂಬ ಹಚ್ಚಿಕೊಳ್ಳುವಂಥ ಕಾದಂಬರಿಗಳು. ಯಾರು ಓದಿದ್ರು ನಿಮಗೆ ಅವರ ಎಲ್ಲ ಕಾದಂಬರಿಗಳು ಹಾಗೆ. ಹೌದು, ಓದಿದ್ರೆ ನಿಮ್ಗೆ ಒಂದು 10 ದಿವಸ ಆ ಗುಂಗಿನಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ತಿರುಗ್ತದೆ. ಮತ್ತೆ ಕನ್ವಿನ್ಸ್ಡ್ ಕಾತ್ಯಾಯಿನಿ ಆದ್ರೆ ಆ ಕಾತ್ಯಾಯಿನಿ ರೋಲ್ ನಿಮ್ಗೆ ಅಷ್ಟು ಇದು ಬರ್ತದೆ. ಕುಟುಂಬದ ಒಡನಾಟ, ಕುಟುಂಬದ ಪ್ರೋತ್ಸಾಹ ಹೇಗಿದೆ ನಿಮ್ಮ? ನಾವು ವ್ಯಾಪಾರದಲ್ಲಿ ನನ್ನ ಮಕ್ಕಳು, ಹೆಂಡತಿ ಈ ಬಿಸ್ನೆಸ್ ಎಲ್ಲ ನೋಡ್ತಾಳೆ. ನಾನು ಈ ಸಾಹಿತ್ಯ, ಸಂಗೀತ, ನಾಟಕ ಅಂತೇಳಿ, ಪಿಕ್ಚರ್ ಅಂತೇಳಿ ತಿರುಗಿದ್ರೆ ಅವಳು ಸಂಸಾರದೊಟ್ಟಿಗೆ ಈ ವ್ಯಾಪಾರವನ್ನ ಎಲ್ಲಿಯೂ ಎದುರಿಗೆ ಬರೋದಿಲ್ಲ. ಅವಳು ಎಲ್ಲಿಯೂ ಎದುರಿಗೆ ಯಾವುದೇ ಸಾಹಿತ್ಯ ಸಂಘ ಆಗಲಿ, ಸಂಗೀತ ಕಾರ್ಯಕ್ರಮ ಆಗಲಿ ಬರೋದಿಲ್ಲ. ಯಾವುದಾದ್ರೂ ಸಂಗೀತ ಇವತ್ತು ಭಜನೆ ಉಂಟು, ಅಭಂಗ ಯಾರ್ದಾದ್ರೂ ಉಂಟು ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ಸೈಡಲ್ಲಿ ಬಂದು ಕೂತ್ಕೊಳ್ತಾಳೆ. ಬಿಟ್ರೆ ಅವಳು ಯಾವುದೇ ಇದಕ್ಕೆ ಬರುದಿಲ್ಲ. ಮತ್ತೆ ನಾವಿಬ್ರು ತಿರುಗಿದ್ರು ಕಷ್ಟ. ಅದರಿಂದ ಈ ಬಿಸ್ನೆಸ್ ಒಂದು ಹಣ ಇಡುವಂಥದ್ದು, ತಗೊಂಡು ಹೋಗುವಂಥದ್ದು, ದುಡ್ಡು ಕೊಡುವಂಥದ್ದು, ಬ್ಯಾಂಕ್ ಟ್ರಾನ್ಸ್ಫರ್ ಮಾಡುವಂಥದ್ದು ಎಲ್ಲ ಅವಳ ಜವಾಬ್ದಾರಿ ವಹಿಸ್ತಾಳೆ. ನನ್ನ ಈ ವ್ಯಾಪಾರದ 90% ಅವಳು ನೋಡ್ತಾಳೆ. ನಾನು 10% ಮಾತ್ರ ನಾನು ನೋಡ್ತೇನೆ. ಬಿಟ್ರೆ ಮಾವ ತೀರ್ಕೊಂಡ್ರು, ಆನಂದ್ ಜೋಶಿ. ತುಂಬ ಇಲ್ಲಿ ಕಾರ್ಕಳದಲ್ಲಿ ತುಂಬ ಪ್ರಸಿದ್ಧಿ ಇದ್ದವರು, ಮುನ್ಸಿಪಾಲ್ಟಿ ಮೆಂಬರ್ಸ್ ಆಗಿದ್ದವರು. ಇಲ್ಲಿ ಸೇವೆ ಅಂತ ಹೇಳಿದ್ರೆ ನೀವು ಅವರ ಹತ್ರವೇ ಕೇಳ್ಕೊಡ್ಬೇಕು. ಅವರು, ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದ್ದೇನೆ, ಈ ಸಂಸ್ಥೆ ಈ ರೀತಿಯಲ್ಲಿ ಇಷ್ಟು ಹೆಸರುವಾಸಿ ಆಗಬೇಕಾದ್ರೆ ಅವರ ಹೆಸರೇ ಕಾರಣ. ಅವರ ಕೈಯಲ್ಲಿ ಇಲ್ಲದಿದ್ರೆ ಇದು
ಎಲ್ಲೆಲ್ಲಿಗೋ ಹೋಗ್ತಾ ಇತ್ತು. ಅವರ ಮಾರ್ಗದರ್ಶನ ಇದರಲ್ಲಿ ಪೂರ್ತಿ ಜವಾಬ್ದಾರಿ ಅವರದ್ದೇ. ಅಷ್ಟು ಇವತ್ತಿಗೂ ನಾವು ಅವರನ್ನು ನೆನೆಸ್ಕೊಳ್ತೇವೆ. ಅಷ್ಟು ಮಾತ್ರ ಅಲ್ಲ, ಅವರು ಏನು ಮಾರ್ಗದರ್ಶನ ಮಾಡಿದ್ದಾರೆ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ನಾನಾಗಲಿ, ನನ್ನ ಹೆಂಡತಿ ಆಗಲಿ, ನನ್ನ ಮಗಳಾಗಲಿ ಇದನ್ನು ಮುಂದುವರಿಸ್ಕೊಂಡು. ಮಕ್ಕಳು ಏನು ಮಾಡ್ತಾರೆ? 2 ಹೆಣ್ಮಕ್ಳು. ದೊಡ್ಡವಳು ವಿಂಧ್ಯ, ಅವಳು ಮ್ಯಾಂಗ್ಳೂರಲ್ಲಿ ಮ್ಯಾಂಗ್ಳೂರ್ ಗ್ಯಾಸ್ ಏಜೆನ್ಸಿ ನೋಡ್ತಾ ಇದ್ದಾಳೆ. ಮತ್ತೊಂದು ಪುಣೆ ಗ್ಯಾಸ್ ಅಂತ ಹೇಳಿದೆ. ಪುಣೆ ಗ್ಯಾಸ್ ದೊಡ್ಡ ದೊಡ್ಡ ಹೋಟೆಲಿಗೆ, ಇಂಡಸ್ಟ್ರಿಗೆ ಗ್ಯಾಸ್ ಸಪ್ಲೈ ಅಲ್ಲ, ಇನ್ಸ್ಟಾಲೇಷನ್, ಅದಕ್ಕೆ ಬೇಕಾಗುವಂಥದ್ದು ಪೈಪ್ಲೈನು, ವೆಪರೈಸರ್ ಅಂತ ಇದೆ, ಅದನ್ನೆಲ್ಲ ಅವಳು ನೋಡ್ಕೊಳ್ತಾಳೆ. ಕಾರ್ಕಳದಲ್ಲಿಯೂ, ಇವು ಉಡುಪಿ, ಮಂಗಳೂರು 2 ಜಿಲ್ಲೆಗೂ ನಾವು ಅದನ್ನು ಮಾಡ್ತಾ ಇದ್ದೇವೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಗೆ ನಾವು ಗ್ಯಾಸ್ ಸಪ್ಲೈ ಮಾಡ್ತಾ ಇದ್ದೇವೆ. ಅದಕ್ಕೆ ಅವಳು ಅದನ್ನು ನೋಡ್ಕೊಳ್ತಾಳೆ. 2ನೇ ಅವಳ ಗಂಡ KMCಯಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಇದ್ದಾನೆ. ಅವರಿಗೆ 2 ಮಕ್ಕಳು. ಇಲ್ಲೇ ಇರ್ತಾರ ಅಥವಾ ಈಗ ಇಲ್ಲೇ ಇದ್ದಾರೆ? ಈ ವರ್ಷ ಇಲ್ಲೇ ಇದ್ದಾರೆ. ಬರುವ ವರ್ಷ ಅವರು ಮಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಸಣ್ಣವಳು ಪುತ್ತೂರಿಗೆ, ಅವಳು ಇಬ್ಬರದ್ದು ಇಂಜಿನಿಯರಿಂಗು. ಸಣ್ಣವಳು ಲಂಡನ್ನಲ್ಲಿ MS ಮಾಡಿ ಪುತ್ತೂರಲ್ಲಿ ಮಾಸ್ಟರ್ ಪ್ಲಾನರಿ ಅನ್ನುವಂಥ ಒಂದು ಸಂಸ್ಥೆ ಇದೆ, ಅಲ್ಲಿ ಅವಳ ಗಂಡ ಓನರ್ ಆಗಿ ಇದು ಮಾಡ್ತಾ ಇದ್ದೇನೆ. ಅವರ ಕುಟುಂಬದ ಬಿಸ್ನೆಸ್ ಅಲ್ಲಿದ್ದಾರೆ. ಸುಖಿ ಸಂಸಾರ, ಮಕ್ಕಳೊಟ್ಟಿಗೆ ತುಂಬಾ ಮಕ್ಕಳಂತ ಹೇಳಿದ ಕೂಡಲೇ ಭಾವನಾತ್ಮಕ ಆಗ್ತೇವೆ. ಈಗ ಮೊಮ್ಮಕ್ಕಳ ಒಟ್ಟಿಗೆ ಆಡುವಂತ ಸಮಯ. ಈ ಹೊಸ ತಲೆಮಾರಿಗೆ ಏನು ಹೇಳ್ತೀರಿ ನೀವು? ಈ ನಿಮ್ಮಂಥ ಬಿಸ್ನೆಸ್ ಮ್ಯಾನ್ಗಳು ಬಹುತೇಕವಾಗಿ ನಿಮ್ಮ ವರ್ಗ ಬಿಟ್ಟರೆ ಕಲ್ಚರಲಿ ಗುರುತಿಸ್ಕೊಡೋದು ಕಡಿಮೆ. ಈ ಕುದುರೆ ಕರ್ನಾಟಕ ಕಟ್ಕೊಂಡ ಹಾಗೆ ಬಿಸ್ನೆಸ್ಸು ಆ ಥರ ಇರ್ತಾರೆ. ಬಟ್ ನೀವು ಒಂದು ರೀತಿಯ ಬಿಸ್ನೆಸ್ಸನ್ನು ಸಂಭಾಳಿಸ್ಕೊಂಡು ಚಂದ ಮಾಡಿ ಸಮಾಜ, ಸಂಸ್ಕೃತಿ, ಸಂಗೀತ, ಸಾಹಿತ್ಯ, ಯೋಗ ಈ ಎಲ್ಲವನ್ನೂ ಅಳವಡಿಸ್ಕೊಂಡದ್ದಿದೆಯಲ್ಲ, ಇದು ಒಂದು ರೀತಿಯ ಸಮಗ್ರ ವ್ಯಕ್ತಿತ್ವ ಅಂತ ಅನಿಸ್ತದೆ ನನಗೆ. ಹೇಗೆ ನೀವು ಬೇರೆಯವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಸಂತೋಷ ಆಗಿರ್ಬೇಕು ಸರ್. ನಾವು ಸುಮ್ಮನೆ ಹೇಳ್ತೇವೆ, ಏನು ನಾನು ಬರುವಾಗ ಏನು ತರಲಿಲ್ಲ, ಹೋಗುವಾಗ ಏನು ತಗೊಂಡು ಹೋಗುದಿಲ್ಲ ಅಂತೇಳಿ. ಆದರೆ ಆ ಮಾನಸಿಕತೆ ನಮ್ಮ ನಡೆಯಲ್ಲಿ ಇರುವುದಿಲ್ಲ. ಈಗ ನಿಮ್ಗೆ ಗೊತ್ತು, ಸಾಂಸ್ಕೃತಿಕ, ಸಾಹಿತ್ಯಿಕ ಏನಾದರೂ ಕಲೆಗೆ ಏನಾದರೂ ನಾವು ಮಾಡಬೇಕಂತ ಹೇಳಿದ್ರೆ ಅಲ್ಲಿ ಖರ್ಚಿರ್ತದೆ. ಆ ಖರ್ಚು ಮಾಡದೆ ಒಂದು ಸಂಸ್ಥೆ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಂಸ್ಥೆ ಡೆವಲಪ್ ಆಗದೆ ನಿಮ್ಗೆ ಜನರಿಗೆ ಬೇರೆ ನಾವು ಕೊಡ್ಲಿಕ್ಕೆ ಆಗುದಿಲ್ಲ. ಸಾಹಿತ್ಯ ಸಂಘ ಅಂತ ಹೇಳ್ತೇವೆ, ಒಂದು 50, 60, 100 ಜನ ಬರ್ತಾರೆ, ಆ ಸಾಹಿತ್ಯವನ್ನು ಕೇಳ್ತಾರೆ, ಮತ್ತೆ ನಮ್ಮ ಆ ಸಾಹಿತ್ಯದಿಂದ ನಮ್ಮ ಸಂಸ್ಕೃತಿ ಕಡೆಗೆ ವಾಲ್ತಾರೆ. ಸಂಗೀತವೂ ಅಷ್ಟೇ, ನಾಟಕವೂ ಅಷ್ಟೇ. ಅದನ್ನು ನಾವು ಮಾಡೋದ್ರಿಂದ ನಮಗೆ ಸ್ವಲ್ಪ ಕೈಯಿಂದ ಖರ್ಚು ಹೋಗ್ಬೋದು, ಆದರೆ ಊರು ಸಾಂಸ್ಕೃತಿಕವಾಗಿ ಗಟ್ಟಿ ಆಗ್ತದೆ. ತಲೆಮಾರು ಗಟ್ಟಿ ಆಗ್ತದೆ. ನಾವು ಮತ್ತೆ ಸುಮ್ಮನೆ ಅವನು ಮತಾಂತರ ಆಗ್ತಾನೆ, ದೇವಸ್ಥಾನಕ್ಕೆ ಹೋಗುದಿಲ್ಲ, ಅವನಿಗೆ ಕಲ್ಚರ್ ಇಲ್ಲ, ನಾವು ಏನಾದರೂ ಸಮಾಜ ಮೂಲ ಗಟ್ಟಿ ಮಾಡ್ಬೇಕು. ಇದು ಸಂಗೀತದಿಂದ ಏನಾಗ್ತದೆ ಅಂತೇಳಿ ಕೇಳಿದ್ರೆ ಏನೂ ಆಗುದಿಲ್ಲ, ಸಾಹಿತ್ಯದಿಂದ ಏನಾಗ್ತದೆ ಕೇಳಿದ್ರೆ ಏನೂ ಆಗುದಿಲ್ಲ. ಅವನು ಇವತ್ತು ಇಲ್ಲಿ ಸಂಗೀತ ಕೇಳಿದವ ಮಗನಿಗೆ ಹೇಳ್ತಾನೆ, ಮಗಳಿಗೆ ಹೇಳ್ತಾನೆ, ನೋಡು ಸಂಗೀತದಿಂದ ಏನೋ ಪ್ರಯೋಜನ ಉಂಟು, ಮನಸ್ಸಿಗೆ ಆನಂದ ಆಗ್ತದೆ ಅಂತೆ. ನೀವು ಒಂದು ಹಿಂದೂಸ್ತಾನಿ ಯಾವುದಾದ್ರೂ ಒಂದು ರಾಗ ಹಾಕೊಂಡು ಕೂತ್ರೆ ಸಮಾಜ ಸ್ಥಿತಿ ಅದೇ ಅಲ್ವಾ ಸರ್? ಸಮಾಧಿ ಸ್ಥಿತಿಗೆ ನಾವು ಹೋಗ್ಬೇಕಾದ್ರೆ ಎಲ್ಲ ಚಿಂತೆಗಳಿಂದ ದೂರ ಆಗುವಂಥದ್ದು. ನಾವೀಗ ಯೋಗಾಸನ ಮಾಡುವಾಗ ಯೋಗ ನಿದ್ರೆ ಮಾಡ್ತೇವೆ, ಏನು ಮಾಡುವಂಥದ್ದು? ಸಮಾಧಿ ಸ್ಥಿತಿಗೆ ಹೋಗುವಂಥದ್ದು. ಸಮಾಧಿ ಸ್ಥಿತಿಗೆ ಹೋಗುವುದಂತ ಹೇಳಿದ್ರೆ ನಮಗೆ ಇದು ಗಟ್ಟಿ ಮಾಡುವಂಥ ಕೆಲಸ ಮಾಡ್ತದೆ. ಅದನ್ನು ನಾವು ಮಾಡಬೇಕು. ನಮ್ಮ ಕಾರ್ಕಳ ಒಂದು ಸಾಂಸ್ಕೃತಿಕವಾಗಿ ಗಟ್ಟಿ ಜಾಗ. ಇಲ್ಲಿ ನಾವು ಬೀಜ ಹಾಕಿದ್ರೆ ಸಾಕು, ಒಳ್ಳೆ ಬೆಳೆ ಬೆಳೀತದೆ. ನಾವು ಈ ಸಂಗೀತ ಸಭಾ ಮಾಡಿ ಎಷ್ಟು ಜನ ಬರ್ತಾರೆ, ನಮಗೊಂದು ಧೈರ್ಯ ಬರ್ತದೆ, ಮಾಡಬಹುದು ಅಂತ ಹೇಳ್ತಾರೆ. ಮತ್ತೆ ಹೋದರೆ ಜೋಳಿಗೆ ಹಿಡ್ಕೊಂಡು ಹೋದರೆ 2 ಕಾಸು ಹಾಕ್ತಾರೆ ಸರ್.
ಕರೆಕ್ಟ್. ಹಾಕ್ತಾರೆ. ನಮ್ಮ ಮೇಲೆ ವಿಶ್ವಾಸ ಉಂಟು ಅವರಿಗೆ. ಹೌದು ಹೌದು. ಪೈಗಳ ಹತ್ರ ಕೊಟ್ರೆ ಅದು ಸದುಪಯೋಗ ಆಗ್ತದೆ ಅಂತೇಳಿ. ಮತ್ತೆ ಆಡಂಬರ ನಾವು ಮಾಡುವುದಿಲ್ಲ, ಯಾವುದೇ ಆಡಂಬರವನ್ನು ನಾವು ಮಾಡುವುದಿಲ್ಲ. ನೇರವಾಗಿ ಆ ಸಾಹಿತ್ಯದಿಂದ ಸಮಾಜಕ್ಕೆ ಪ್ರಯೋಜನ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ. ಮುಂದೆ ಏನು ಆಲೋಚನೆ ಇದೆ? ಏನು ಸರ್, ಇದನ್ನೇ ಗಟ್ಟಿ ಮಾಡುವಂಥ ಕಾರ್ಕಳ ನನಗೆ ತುಂಬ ತೃಪ್ತಿ ಕೊಟ್ಟಂಥದ್ದು. ರಾಜಕೀಯದಿಂದ ಹಿಂದೆ ಸರಿದ್ರ ಅಥವಾ ರಾಜಕೀಯ ಅಲ್ಲ ಸರ್, ಏನು ನಮಗೆ ರಾಜಕೀಯದಿಂದ ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ. ಒಂದು ಇಷ್ಟೆಲ್ಲ ನಾನು ಸಂಘಟನೆಯನ್ನು ಮಾಡಿಕೊಂಡು ನಾಟಕ, ಸಾಹಿತ್ಯ, ಚಿತ್ರರಂಗ ಮಾಡಿಕೊಂಡು ರಾಜಕೀಯದಿಂದ, ಮತ್ತು ರಾಜಕೀಯದಲ್ಲಿ ನಿಮಗೆ ನಿಮ್ಮದು ವೈಯಕ್ತಿಕ ಅಭಿಪ್ರಾಯಕ್ಕೆ ಎಲ್ಲಿಯೂ ಬೆಲೆ ಇಲ್ಲ. ನೀವು ತಿಳ್ಕೊಳ್ಬೇಕಾಗಿದ್ದು ಅಂತ ಹೇಳಿದರೆ, ಬಿ ಜೆ ಪಿಯ ಸಂಘಟನೆಯಿಂದ ಬಿ ಜೆ ಪಿಯಲ್ಲಿ ಏನು ಮಾಡಬೇಕಂತೇಳಿ ಆಜ್ಞೆ ಬರ್ತದೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಬಿಟ್ರೆ ನಮ್ಮ ಸ್ವಂತ ಅಭಿಪ್ರಾಯ ಆಗಬೇಕಾದ್ರೆ ಸುನಿಲ್ ಕುಮಾರ್ ಆಗಬೇಕು. ಸುನಿಲ್ ಕುಮಾರ್ ಆದರೆ ನಾವು ಮಾತಾಡ್ಬೋದು, ಮಾತಾಡಿದ್ದಕ್ಕೆ ಬೆಲೆ ಬರ್ತದೆ. ಬಿಟ್ಟರೆ ನಮಗೆ ಅಂಥದ್ದೇನಿರುವುದಿಲ್ಲ. ಮತ್ತೆ ನಾವು ದೊಡ್ಡ ಪೋಸ್ಟಿಗೇನು ಹೋಗ್ಬೇಕಂತೇಳಿ ಆಸೆ ಇದ್ದವರಲ್ಲ, ಸಮಯ ಕೊಡ್ಲಿಕ್ಕೂ ಆಗುದಿಲ್ಲ. ರಾಜಕೀಯದಲ್ಲಿ ನೀವು ಏನಾದರೂ ಲೀಡರ್ ಆಗಬೇಕಾದ್ರೆ ಪೂರ್ಣಾವಧಿ ಆಗ್ಬೇಕು. ಕರೆಕ್ಟ್. ನೀವು ಸಾಹಿತ್ಯಿಕ ಅರೆಕಾಲಿಕ ಇಲ್ಲ, ಅರೆಕಾಲಿಕ ಅನ್ನುವಂಥ ಶಬ್ದ ಇಲ್ಲ. ನಮ್ಮ ದೇಶದಲ್ಲಿ ಮಾತ್ರ. ಹೌದೌದು. ಮತ್ತೆ ರಾಜಕಾರಣಿ ಆದ ಅಂತ ಹೇಳಿದ್ರು ಕೂಡ ದುಡ್ಡು ಮತ್ತೆ ಸಮಾಜದಿಂದ ಬೇರೆ ಬೇರೆ ರೀತಿಯ ಅಪೇಕ್ಷೆಗಳನ್ನ ನಿರ್ಲಕ್ಷ್ಯಗಳನ್ನ ಎಲ್ಲ ಹೌದು. ಅಲ್ಲ, ಮತ್ತೆ ನಿಮ್ಗೆ ಕೆಟ್ಟ ಹೆಸರು ಬರ್ಬೇಕಾದ್ರೆ ನೀವೊಂದು ಮುನ್ಸಿಪಾಲಿಟಿ ಮೆಂಬರ್ ಆಗಿ, ಹೌದು, ಅಷ್ಟು ಸಾಕು, ಅಥವಾ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿ ನೀವು ಒಳ್ಳೆ ಕೆಲಸ ಮಾಡ್ತೇನೆ, ಈ ರೋಡನ್ನ ಗಟ್ಟಿ ಮಾಡ್ತೇನೆ ಅಂತ ಹೇಳಿ ಹೋದ್ರೆ ನಿಮ್ಗೆ ಆಗ್ಲಿಕ್ಕಿಲ್ಲ. 4 ರೋಡ್ ಮಾಡಬೇಕು, 4 ರೋಡಿಗೂ ಹೊಂಡ ಬೀಳ್ಬೇಕು. ಒಂದು 6 ತಿಂಗಳಲ್ಲಿ 4 ರೋಡಿಗೂ ಹೊಂಡ ಬಿದ್ದರೆ ನೀವು ಯಶಸ್ವಿ ನಾಯಕ, ಯಶಸ್ವಿ ಅಧ್ಯಕ್ಷ ಅಂತೇಳಿ ಆಗ್ತೀರಿ. ಕರೆಕ್ಟ್. ಇಲ್ಲದ್ರೆ ಹೊಂಡ ತೆಗಿಬೇಕು. ಸೊ ಬಹಳ ಸಂತೋಷ ಆಯ್ತು. ಈ ನಿಮ್ಮ ಜೈತ್ರ ಯಾತ್ರೆ ಹಾಗೆ ಮುಂದುವರಿಲಿ, ಈ ನಗು ಬತ್ತದೇ ಇರಲಿ. ತುಂಬಾ ಸಂತೋಷ ಆಯ್ತು ಸರ್. ನೀವು ಉದಯವಾಣಿ ತರಂಗದಲ್ಲಿ ಇರುವಾಗಲೇ ನಂಗೆ ಗೊತ್ತಿತ್ತು, ನೀವು ಸಂಗೀತ ಸಭಾಕ್ಕೆ ಬರೋದು ಗೊತ್ತಿತ್ತು. ಮಣಿಪಾಲದಲ್ಲಿ 1-2 ಸಲ ನಾವು ಸಿಕ್ಕಿದ್ದೇವೆ, ಭೇಟಿ ಮಾಡಿದ್ದೇವೆ. ದಿನೇಶನ ಹೋಟೆಲ್ ಒಟ್ಟಿಗೆ ನಾವು ಒಟ್ಟಿಗೆ ಸೇರಿದ್ದೇವೆ. ನೀವು ಪ್ರಚಾರಕ ಏನು ಅಲ್ಲದಿದ್ರು ನನ್ನನ್ನು ಒಬ್ಬ ಸಣ್ಣವನನ್ನ ಸಂದರ್ಶನ ಮಾಡಿದ್ದೀರಿ ಅಂತ ಹೇಳಿ ನೀವು ಹೇಳದೇ ಇರ್ಬೋದು ಸರ್. ನಾನು ಹೇಳ್ತೇನೆ, ನಾನೇನು ದೊಡ್ಡ ವ್ಯಕ್ತಿ ಅಲ್ಲ. ನನ್ನನ್ನು ನೀವೊಂದು ಸಂದರ್ಶನ ಮಾಡಿದ್ದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಹೀಗೆ ಸಾಂಸ್ಕೃತಿಕವಾಗಿ ಮಾಡಿದಂಥ ಒಂದು ಸಣ್ಣ ಕೆಲಸವನ್ನ ನೀವು ಗುರುತಿಸಿ, ಬ್ಯಾಂಗ್ಳೂರಿನಿಂದ ಗುರುತಿಸಿ ಇಲ್ಲಿಗೆ ನನ್ನನ್ನು ಗುರುತಿಸಿದ್ದು ನನಗೆ ತುಂಬ ಸಂತೋಷ. ನನಗೂ ಸಹಜವಾಗಿ ಸಂತೋಷ ಕೊಟ್ಟದ್ದು. ಅದರಲ್ಲೂ ಸಂಗೀತ ಸಭಾ ಮತ್ತು ಆ ಮೂಲಕ ನಿಮ್ಮನ್ನು ನಾನು ನೋಡಿದ್ದು. ಮತ್ತೆ ನೀವು ಸಿನಿಮಾನೂ ಮಾಡಿದ್ರಿ, ನಾಟಕ ಇತ್ಯಾದಿ. ಇವತ್ತು ಸಾಂಸ್ಕೃತಿಕ ಬೇರುಗಳು ಗಟ್ಟಿಯಾದರೆ ಮಾತ್ರ ನಮ್ಮ ಬದುಕು ಮತ್ತು ಸಮಾಜದ ಎಲ್ಲ ಬೇರುಗಳು ಗಟ್ಟಿಯಾಗ್ತವೆ, ವೃಕ್ಷಗಳು ತಂತಾನೆ ಬೆಳೀತವೆ. ಅದು ಇಲ್ಲದೇ ಇರೋದ್ರಿಂದಲೇ ನೀವು ಎಲ್ಲ ಆಪತ್ತು, ವಿಪತ್ತು, ತೊಂದರೆಗಳು ಇವತ್ತೇನೇನು ನಾವು ನೋಡ್ತಾ ಇದ್ದೇವೆ, ಅದು ಕಾರಣವೇ ಅದು. ನಾವು ಸಾಂಸ್ಕೃತಿಕವಾದ ಬೇರುಗಳನ್ನು ಗಟ್ಟಿ ಮಾಡ್ತಾ ಇಲ್ಲ. ಅದಕ್ಕೆ ಹೇಳು ಸರ್, ಆರಾಮ ಇದ್ರೆ ನೀವು ಆರಾಮಿದ್ದೀರಾ? ಹೌದು, ಆರಾಮ. ಹೌದು, ಆ ರಾಮನ ಕೆಲಸ ಇಲ್ಲಿ ಆಗ್ಬೇಕು. ಅದು ಸಾಂಸ್ಕೃತಿಕವಾಗಿ ಆಗತ್ತೆ. ಹೌದು. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಶ್ರೇಷ್ಠ ರಂಗ ಸಂಘಟಕ ಪ್ರಶಸ್ತಿಯನ್ನು ಪಡೆದಂಥ ಮಾನ್ಯ ನಿತ್ಯಾನಂದ ಪೈ ಅವರನ್ನು ಮೊಟ್ಟ ಮೊದಲಿಗೆ ನಾನು ಅತ್ಯಂತ ಗೌರವದಿಂದ ಅಭಿನಂದಿಸ್ತೇನೆ. ನಾನು ಮತ್ತು ನಿತ್ಯಾನಂದ ಪೈಗಳು ನಮ್ಮ ಒಡನಾಟ ಸುಮಾರು 25 ವರ್ಷಗಳಿಗೂ ಮಿಕ್ಕಿದ ಒಡನಾಟಗಳು. ನಿತ್ಯಾನಂದ ಪೈಗಳ ವ್ಯಕ್ತಿತ್ವ ಹೇಗಂತ ಹೇಳಿದರೆ, ಕನ್ನಡದಲ್ಲಿ ನಾವೊಂದು ಪದ ಬಳಕೆಯನ್ನು ಮಾಡ್ತೇವೆ, ಸಂಘರ್ಷವಾಗದ ಅನುಸಂಧಾನ ಅಂತೇಳಿ. ಅಂದರೆ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ನಮೂದಿಸುವುದು, ಇನ್ನೊಬ್ಬರ ಅಭಿಪ್ರಾಯವನ್ನು ಅಷ್ಟೇ ಗೌರವದಿಂದ ಕಾಣುವುದು. ನಾನು ನಿತ್ಯಾನಂದ ಪೈಗಳನ್ನು ಅತ್ಯಂತ ಪ್ರೀತಿಯಿಂದ ಮೆಚ್ಚಿಕೊಳ್ಳಲಿಕ್ಕೆ ಕಾರಣ ಇದು. ಅವರ ವ್ಯಕ್ತಿತ್ವ ಅದು ಸಂಘರ್ಷವಾಗದ ಅನುಸಂಧಾನ.
ಕಳೆದ 25 ವರ್ಷಗಳಲ್ಲಿ ನನ್ನ ಒಡನಾಟದಲ್ಲಿ ನಾನು ಕಂಡುಕೊಂಡ ಸತ್ಯ ಅಂತ ಹೇಳಿದರೆ, ಅವರು ಕಲೆ, ಸಾಹಿತ್ಯ, ಸಾಮಾಜಿಕ ಕೆಲಸ, ರಾಜಕೀಯ ಮತ್ತು ವ್ಯವಹಾರ ಒಟ್ಟು ಒಂದು 5 ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ತನ್ನನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದು ಪಂಚಮುಖಿ ವ್ಯಕ್ತಿತ್ವ ಮಾನ್ಯ ನಿತ್ಯಾನಂದ ಪೈಗಳದ್ದು. ನಾನು ಅನೇಕ ಬಾರಿ ಈ ಮಾತನ್ನು ನೆನಪು ಮಾಡಿಕೊಂಡದ್ದಿದೆ. ಪಡ್ಡಾಯಿ ಅನ್ನೋ ಒಂದು ಚಲನಚಿತ್ರ, ಅನೇಕ ನಾಟಕಗಳಲ್ಲಿ ತಮ್ಮ ಇನ್ವಾಲ್ವ್ಮೆಂಟ್ಗಳು, ಸಿನಿಮಾ ಕ್ಷೇತ್ರ, HP ಗ್ಯಾಸ್ ಡೀಲರ್ ಆಗಿ ಅವರು ಮಾಡಿದಂಥ ಸಾಧನೆಗಳು, ರಾಷ್ಟ್ರೀಯ ಮಟ್ಟದ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಅವರು ದುಡಿದಿದ್ದಾರೆ. ಕೇವಲ ವ್ಯವಹಾರವನ್ನು ನೋಡಿಕೊಂಡು ಬೆಳೀತಿದ್ದರೆ ಇವತ್ತು ಅವರಿಗೆ ಇಷ್ಟು ಹೆಸರುಗಳು ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ನಮಗೆಲ್ಲರಿಗೂ ಗೊತ್ತಿದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನುವ ಕಾನ್ಸೆಪ್ಟ್ ಮತ್ತು ಕಂಪಲ್ಷನ್ ಅದು ಬರುವ ಹಿಂದೆ ತಮ್ಮ ಇನ್ಕಮ್ನ ಎಷ್ಟೋ ಪರ್ಸೆಂಟನ್ನು ಸಾಮಾಜಿಕ ಸೇವೆಗೆ ಅದನ್ನು ಮೀಸಲಾಗಿಟ್ಟವರು. ಕಾರ್ಕಳದಲ್ಲಿ ಯಾವುದೇ ಒಳ್ಳೆಯ ಕೆಲಸಗಳಾಗಲಿ ಅವರ ಕೊಡುಗೆಗಳು ಇದ್ದದ್ದೇ. ನಾವೆಲ್ಲ ಪ್ರಜ್ಞಾವಂತ ನಾಗರಿಕರು ಇದನ್ನು ಗಮನಿಸಿದ್ದೇವೆ. ಕಾರ್ಕಳದಲ್ಲಿ ರಂಗ ಸಂಸ್ಕೃತಿ ಅನ್ನೋ ಒಂದು ಸಂಘಟನೆಯನ್ನು ಹುಟ್ಟುಹಾಕಿ 1 ವಾರಗಳ ಕಾಲ ನಾಟಕೋತ್ಸವವನ್ನು ಮಾಡುವಂಥದ್ದು, ಕಾರ್ಕಳದಲ್ಲಿ ಸಂಗೀತ ಸಭಾ ಇದರ ಅಧ್ಯಕ್ಷರಾಗಿ ಈ ದೇಶ ಕಂಡ ಅತ್ಯುನ್ನತ ಶ್ರೇಣಿಯ ಕಲಾವಿದರನ್ನು ಕರೆಸಿ ಕಾರ್ಕಳದ ಗ್ರಾಮೀಣ ಭಾಗದ ಜನರಿಗೆ ತೋರಿಸುವ ಮತ್ತು ಅವರ ಸಂಗೀತವನ್ನು ಕೇಳುವ ಎಲ್ಲ ಅವಕಾಶವನ್ನು ಮಾಡಿಕೊಟ್ಟದ್ದು ಸಂಗೀತ ಸಭಾ ಮತ್ತು ಅದರ ಅಧ್ಯಕ್ಷರು. ಕಾರ್ಕಳದ ಸಾಹಿತ್ಯ ಸಂಘದಲ್ಲಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಒಳ್ಳೆಯ ಸೇವೆಯನ್ನು ಕಾರ್ಕಳದ ಜನತೆಗೆ ತಾವು ನೀಡಿದ್ದೀರಿ. ಇಂಥ ವ್ಯಕ್ತಿತ್ವ ಮತ್ತು ಪ್ರತಿಭೆಗಳನ್ನು ಸಮಾಜ ಗುರುತಿಸಬೇಕು. ಅತ್ಯಂತ ಸಂತೋಷ ಅಂತ ಹೇಳಿದರೆ ಸಮಾಜ ಅದನ್ನು ಗುರುತಿಸಿದೆ. ಇದು ಜಾಗೃತ ಸಮಾಜದ ಒಂದು ಆದ್ಯ ಕರ್ತವ್ಯ ಅಂತ ಹೇಳ್ತಾ ಮತ್ತೊಮ್ಮೆ ನಿತ್ಯಾನಂದ ಪೈ ಅವರಿಗೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ತೆ. ಸಾಂಸ್ಕೃತಿಕವಾಗಿ ಒಂದು ಶ್ರೀಮಂತಿಕೆಯನ್ನು ಹೊಂದಿರುವಂಥ ಕಾರ್ಕಳದ ಒಂದು ಸಾಂಸ್ಕೃತಿಕ ರಾಯಭಾರಿ ಎಂದೆನಿಸಿಕೊಂಡಂಥ ಗೌರವಾನ್ವಿತ ಎಸ್ ನಿತ್ಯಾನಂದ ಪೈ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ, ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಅವರು ಕೊಟ್ಟಂಥ ಅನನ್ಯ ಕೊಡುಗೆ ಬಗ್ಗೆ ನನ್ನ ಅನುಭವದ 1-2 ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಸಂತೋಷ ಪಡ್ತೇನೆ. ನಿತ್ಯಾನಂದ ಪೈ ಅವರು ಓರ್ವ ಉದ್ಯಮಿಯಾಗಿ ಜನಪ್ರಿಯತೆಯನ್ನು ಪಡೆದವರು, ಯಶಸ್ಸನ್ನು ಪಡೆದವರು. ಅದರೊಂದಿಗೆ ಒಂದು ಸಮಾಜಮುಖಿ ಚಿಂತನೆಯನ್ನು ಹೊಂದಿದವರು. DVG ಅವರು ಕಗ್ಗದಲ್ಲಿ ಹೇಳಿದ ಹಾಗೆ, ಗತಿಯೇನು ಎನಗೆನುತ ಕೇಳುವರ ಎಲ್ಲರೂ, ಹಿತವೆಂದು ಜಗಕ್ಕೆಂದು ಕೇಳುವವರಾರು, ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ ಪಥಮುಕ್ತಿಗಾಗಲೇ ಮಂಕುತಿಮ್ಮ ಮಾತಿನಂತೆ ಎಲ್ಲರೂ ತನ್ನ ಬಗ್ಗೆ ಯೋಚನೆ ಮಾಡೋರು ಹೊರತು ಸಮಾಜಕ್ಕಾಗಿ ತಾನೇನು ಕೊಡಬಹುದು ಅಂತ ಯೋಚನೆ ಮಾಡೋದು ಬಹಳ ಕಡಿಮೆ ಅಂತೆ. ಆದರೆ ಈ ನಿಟ್ಟಿನಲ್ಲಿ ಸಮಾಜಮುಖಿ ಚಿಂತನೆಗೆ ಇನ್ನೊಂದು ಹೆಸರು ಅಂತ ಹೇಳಿದರೆ ನಿತ್ಯಾನಂದ ಪೈ ಅವರು. ಒಂದು ರೀತಿಯಲ್ಲಿ ನಮ್ಮ ಕಾರ್ಕಳದ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳ್ಬೋದು. ಒಂದು ಸಾಹಿತ್ಯ ಸಂಘ ಇರ್ಬೋದು, ಸಾಹಿತ್ಯ ಪರಿಷತ್ ಇರ್ಬೋದು, ರಂಗ ಸಂಸ್ಕೃತಿ ಇರ್ಬೋದು, ಶಾಸ್ತ್ರೀಯ ಸಂಗೀತ ಸಭಾ ಇರ್ಬೋದು, ಈ ಎಲ್ಲ ಸಂಘ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಅನನ್ಯ ಕೊಡುಗೆ ಕೊಟ್ಟವರು ನಿತ್ಯಾನಂದ ಪೈ ಅವರು. ಒಂದು ಮಾತಿದೆ, ಔಷಧಿ ಇಲ್ಲದ ಗಿಡವೇ ಇಲ್ಲ, ಪ್ರತಿಭೆ ಇಲ್ಲದ ಮಗುವೇ ಇಲ್ಲ, ಅಕ್ಷರ ಇಲ್ಲದ ಮಂತ್ರವೇ ಇಲ್ಲ, ಸಂಘಟಕರು ಬಹಳ ಇಲ್ಲ ಅಂತ ಸುಭಾಷಿತ ಹೇಳುತ್ತೆ. ಒಂದು ಸಂಘಟನೆ ಮಾಡೋದು ಕೂಡ ಒಂದು ಕಲೆ. ನಿತ್ಯಾನಂದ ಪೈ ಅವರಿಗೆ ಆ ಒಂದು ಸಂಘಟನೆಯ ಕಲೆ ಒಂದು ಸಿದ್ಧಿಸಿದೆ ಅಂತ ಹೇಳ್ಬೋದು. ಅನೇಕ ಒಂದು ಶಾಸ್ತ್ರೀಯವಾದಂಥ ಒಂದು ಕಾರ್ಯಕ್ರಮಗಳನ್ನು ಈ ಕಾರ್ಕಳದ ಮಟ್ಟಿಗೆ ಒಂದು ಇತಿಹಾಸ ಎನ್ನುವಂಥ ರೀತಿಯಲ್ಲಿ ಸಂಘಟಿಸಿದವರು ನಿತ್ಯಾನಂದ ಪೈ ಅವರು. ರಾಷ್ಟ್ರ ಮಟ್ಟದ ಸಂಗೀತಗಾರನ ಒಂದು ಕರೆಸಿಕೊಂಡು ಇಲ್ಲಿ ಒಂದು ಸಂಗೀತದ ಒಂದು ಉತ್ಸವವನ್ನು ಯಶಸ್ವಿಯಾಗಿ ಸಂಘಟಿಸಿದವರು ನಿತ್ಯಾನಂದ ಪೈ ಅವರು. ಆ ಶಾಸ್ತ್ರೀಯ ಸಂಗೀತ ಸಭಾದ ಮೂಲಕ ಡಾಕ್ಟರ್ ಪ್ರಕಾಶ್ ಶೆಣೆಯ ಒಂದು ಸಹಾಯದೊಂದಿಗೆ ಅವರ ಮಾರ್ಗದರ್ಶನದಲ್ಲಿ ಒಂದು ಅದ್ಭುತ ಕಲಾವಿದರನ್ನು ನಮ್ಮ ಈ ಕಾರ್ಕಳಕ್ಕೆ ಕರೆಸಿ ಈ ಸಂಗೀತ ಪ್ರಿಯರಿಗೆ ಸಂಗೀತದ ಒಂದು ರಸದೌತಣವನ್ನು ಏರ್ಪಡಿಸಿದವರು ನಮ್ಮ ನಿತ್ಯಾನಂದ ಪೈ ಅವರು. ಅದರೊಟ್ಟಿಗೆ ಅವರಿಗೆ ನಾಟಕದ ಬಗ್ಗೆ ವಿಶೇಷ ಒಂದು ಆಸಕ್ತಿ. 10 ವರ್ಷಗಳ ಹಿಂದೆ
ರಂಗ ಸಂಸ್ಕೃತಿ ಎನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ನಿರಂತರವಾದಂಥ ನಾಟಕದ ಒಂದು ಉತ್ಸವವನ್ನು ನಡೆಸ್ಕೊಂಡು ಬಂದವರು. ಪ್ರತಿ ವರ್ಷವೂ ಕೂಡ ಅದನ್ನು ಯಶಸ್ವಿಯಾಗಿ ಸಂಘಟಿಸ್ಕೊಂಡು ಬಂದು ನಾವು ಕಳೆದ ಸಲ ದಶರಂಗ ಅಂತ 10ನೇ ವರ್ಷದ ಈ ಒಂದು ನಾಟಕ ಸಪ್ತಾಹವನ್ನು ಯಶಸ್ವಿಯಾಗಿ ಇಲ್ಲಿ ಏರ್ಪಡಿಸಿದ್ದೆವು. ಈ ರೀತಿಯಲ್ಲಿ ಈ ನಾಟಕ ಕ್ಷೇತ್ರ ಕೂಡ ಆ ರಂಗ ಸಂಸ್ಕೃತಿಯ ಮೂಲಕ ಒಂದು ಅನನ್ಯ ಕೊಡುಗೆ ಕೊಟ್ಟವರು ನಿತ್ಯಾನಂದ ಪೈ ಅವರು. ಈ ನಾಡಿನ ಪ್ರಸಿದ್ಧ ಈ ನಾಟಕ ತಂಡಗಳನ್ನು ಇಲ್ಲಿಗೆ ಬರಮಾಡಿಕೊಂಡು ಈ ಕಾರ್ಕಳದ ಏನು ಈ ರಂಗಕಲೆ ಬಗ್ಗೆ, ನಾಟಕ ಕಲೆ ಬಗ್ಗೆ ಆಸಕ್ತಿ ಹೊಂದಿದವರಿಗೆ ಒಂದು ಒಳ್ಳೆಯ ನಾಟಕ ನೋಡುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟವರಿದ್ದರೆ ಅದು ನಮ್ಮ ಎಸ್ ನಿತ್ಯಾನಂದ ಪೈ ಅವರು. ಅದರೊಂದಿಗೆ ಸಾಹಿತ್ಯದ ಬಗ್ಗೆ ಅವರು ವಿಶೇಷ ಆಸಕ್ತಿ. ನಮ್ಮ MR ಅವರು ಸ್ಥಾಪನೆ ಮಾಡಿದಂಥ ನಮ್ಮ ಕಾರ್ಕಳ ಸಾಹಿತ್ಯ ಸಂಘ ಇದೆ. ಆ ಸ್ಥಾಪನೆ ಆದದಿಂದ ಸುಮಾರು 25 ವರ್ಷಕ್ಕೂ ಹೆಚ್ಚು ಅವರು ಅದರ ಕೋಶಾಧಿಕಾರಿಯಾಗಿ ಆ ಒಂದು ಸಾಹಿತ್ಯ ಸಂಘದ ಆ ಎಲ್ಲ ಸಾಹಿತ್ಯ ಕಾರ್ಯಕ್ರಮಗಳು ಯಾವುದೇ ರೀತಿಯಲ್ಲಿ ಆರ್ಥಿಕ ಅಡಚಣೆ ಇಲ್ಲದೆ ಒಂದು ಯಶಸ್ವಿಯಾಗಿ ಇವತ್ತು ಕೂಡ ಮುಂದುವರಿತೆ ಬರ್ತಾ ಇದೆ ಅಂತ ಆದರೆ ಇದಕ್ಕೆ ಬಹಳ ದೊಡ್ಡ ಕೊಡುಗೆ ಯಾರದ್ದು ಕೇಳಿದ್ರೆ ಎಸ್ ನಿತ್ಯಾನಂದ ಪೈ ಅವರು. ಇವತ್ತು ಕೂಡ ಕಾರ್ಕಳ ಕನ್ನಡ ಸಾಹಿತ್ಯ ಸಂಘದ ಕೋಶಾಧಿಕಾರಿಯಾಗಿ ಅದನ್ನು ಅತ್ಯಂತ ಬಹಳ ಶ್ರದ್ಧೆಯಿಂದ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು, ಶತಮಾನಗಳ ಇತಿಹಾಸ ಹೊಂದಿರೋ ಕನ್ನಡ ಸಾಹಿತ್ಯ ಪರಿಷತ್ತಿನ ಅವರು ಹಿರಿಯ ಸದಸ್ಯರಾಗಿದ್ದುಕೊಂಡು ಸಾಹಿತ್ಯ ಪರಿಷತ್ತಿನ ಎಲ್ಲ ಚಟುವಟಿಕೆಗೆ ಅವರು ನಿರಂತರ ಪ್ರೋತ್ಸಾಹವನ್ನು ಕೊಡ್ತಾ ಬಂದವರು. ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಾನು 10 ವರ್ಷ ಇಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿರೋದಕ್ಕೆ ಅದರ ಹಿಂದಿನ ಒಂದು ಮಾರ್ಗದರ್ಶನ ಶಕ್ತಿ ಯಾರು ಅಂತ ಹೇಳಿದ್ರೆ ನಿತ್ಯಾನಂದ ಪೈ ಅವರು. ನಾವು ನಿರಂತರ 9 ವರ್ಷಗಳ ಕಾಲ ಈ ಪ್ರತಿ ವರ್ಷ ತಾಲೂಕು ಸಮ್ಮೇಳನವನ್ನು ನಾವು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದ್ರ ಹಿನ್ನೆಲೆ ಇರುವಂತಹ ಒಬ್ಬ ಶಕ್ತಿ ಅಂತ ಹೇಳಿದ್ರೆ ನಮ್ಮ ನಿತ್ಯಾನಂದ ಪೈ ಅವರು. ಈ ಸಾಹಿತ್ಯದ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅವರು ತನು ಮನ ಧನದೊಂದಿಗೆ ಸಹಾಯ ಮಾಡೋದು ಮಾತ್ರ ಅಲ್ಲ, ಮಾರ್ಗದರ್ಶನ ಮಾಡ್ತಾ ಪ್ರೇರಣೆ ನೀಡುವಂತ ಒಂದು ಶಕ್ತಿ ಎಸ್ ನಿತ್ಯಾನಂದ ಪೈ ಅವರು. ಅದರೊಟ್ಟಿಗೆ ಅವರು ಶಿಕ್ಷಣದ ಬಗ್ಗೆ ಕೂಡ ಒಂದು ವಿಶೇಷವಾದಂಥ ಒಂದು ಆಸಕ್ತಿ ಹೊಂದಿದ್ದವರು. ನಮ್ಮಲ್ಲಿ ಕಾರ್ಕಳದ ಒಂದು ಪ್ರಸಿದ್ಧ ಭುವನೇಂದ್ರ ಒಂದು ಪ್ರೌಢಶಾಲೆ ಇದೆ. ಅದರ ಒಂದು ಆಡಳಿತ ಮಂಡಳಿ ಇದ್ದುಕೊಂಡು ಅದರ ಸದಸ್ಯರಾಗಿದ್ದುಕೊಂಡು ಸಂಚಾಲಕರಾಗಿದ್ದುಕೊಂಡು ಕೂಡ ಆ ಸಂಸ್ಥೆಯ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟವರು ನಿತ್ಯಾನಂದ ಪೈ ಅವರು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಕಾರ್ಕಳ ಬೋರ್ಡ್ ಸ್ಕೂಲ್ ಅಂತಿದೆ. ಅಲ್ಲಿಯ ಒಂದು ಶಾಲಾ ಬದಿಯ ಒಂದು ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಕೂಡ ಆ ಸಂಸ್ಥೆಯ ಒಂದು ಅಭಿವೃದ್ಧಿಗೆ ನಿರಂತರವಾಗಿ ತಮ್ಮ ಅಮೂಲ್ಯವನ್ನು ಕೊಡುಗೆ ಕೊಟ್ಟವರು ನಿತ್ಯಾನಂದ ಪೈ ಅವರು.